ಮನೆ ಮುಂದೆ 3 ದಿವಸ ಧರಣಿ ಸತ್ಯಾಗ್ರಹ ಮಾಡಬೇಕು. ಅದರಲ್ಲಿ ಬಸವರಾಜ ಬೊಮ್ಮಾಯಿ ಎಕ್ಸೆಪ್ಷನ್ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮನವಿ ಪತ್ರ ನಾವು ಮುಟ್ಟಿಸಬೇಕು. ಯಾರ್ಯಾರು ಎಂಪಿಗಳು? ಜಗದೀಶ್ ಶೆಟ್ಟರ್ ಏನೂ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಹುಬ್ಬಳ್ಳಿ 3 ದಿವಸ ಹಣ ಹಾಕಿ ಅವ ಶೆಟ್ಟರ್ ಗೊತ್ತು ಮಾಡಿ, ನಾವು ಪೆನ್ಷನ್ದಾರರು, ನಮಗೆ ಪೆನ್ಷನ್ ಬರುವಂತು. ನೀನು ಜನನಾಯಕ, ಜನರ ಸುಖ ದುಃಖಗಳನ್ನು ತಗೊಂಡು ಹೋಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡಬೇಕು. ಗಂಟೆ ಬಾರಿಸ್ಲಿಕ್ಕೆ ಹೋಗ್ತೀಯ ಅಲ್ಲಿ. ಎರಡನೇದು ಪ್ರಹ್ಲಾದ್ ಜೋಶಿ ಯಾವಾಗಲೇ ಹೋಗಿ ಪಾಲಿಸಿ ಮ್ಯಾಟ್ರ್ ಹೇಳ್ರಿ, ನಮ್ಮ ಪೆನ್ಷನ್ ಗತಿ ಏನು? ಇವರು ಯಾರು ಏನೂ ಮಾತಾಡಿಲ್ಲ. ಮೂರನೇದು ಗತಿಗೌಡರು ಬಾಗಲಕೋಟ್ ಏನೂ ಮಾಡಿಲ್ಲ. ಜಿಗಜಿಗಿ ಬಿಜಾಪುರ ಏನೂ ಮಾಡಿಲ್ಲ. ಹಾವೇರಿ ಬಸವರಾಜ ಬೊಮ್ಮಾಯಿ ಹೇಳಿದೆ. ಆಮೇಲೆ ತುಕಾರಾಮ್ ಬಳ್ಳಾರಿ ಹೂ ಅಂತಾನ ಗಂಟೆ ಬಾರಿಸ್ತ ಏನು ಹೇಳಿಲ್ಲ. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಏನೂ ಮಾಡಿಲ್ಲ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ನೋಡಿ, ದಾವಣಗೆರೆ ನಾಳೆ ಮಾತಾಡ್ತೀನಿ ಅಲ್ಲಿ. ರಾಘವೇಂದ್ರ ಶಿವಮೊಗ್ಗ. ನಮ್ಮ ನಿಟ್ಟಿನಲ್ಲಿ ಎಂಪಿಗಳ ಬಗ್ಗೆ ಅಷ್ಟೇ ಹೊತ್ತಿನ ಇಡೀ ಕರ್ನಾಟಕದ ತಗೊಳ್ತಾ ಇಲ್ಲ. ಬೇರೆ ಕಡೆ ಕೂಡ ನಮ್ಮ ಜನರು ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಬಗ್ಗೆ ಯೋಚನೆ ಇಲ್ವಾ ಇವ್ರಿಗೆ? ಎಲ್ಲಿವರೆಗೂ ಕೆಳಗೆ ಶಾಖ ಕೊಡೋದಿಲ್ಲೋ ಅಲ್ಲಿವರೆಗೂ ಇವರು ಎದ್ದು ಕೂಡುವುದಿಲ್ಲ. ಇವತ್ತಿನ ದಿವಸ ಆಗಲೇ 3 ಕಡೆ ಡೇರಾ ಹೋಗ್ತಾ ಇದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಆಫೀಸ್ ಮುಂದೆ ಡೇರಾ ಹಾಕ್ಯಾರ. 15, 14, 17 3 ದಿವಸ ಕೊಡ್ಬೇಕಂತ. ರಾಯಚೂರು ಈಗ ರಿಪೋರ್ಟ್ ಬಂತು. ಡೇರಾ 3 ದಿವಸ ಒಂದೊಂದೇ ರಿಪೋರ್ಟ್ ಬರ್ಲಿಕ್ಕಂತಾವ. ನಾವು ಒಂದು ವೇಳೆ ಮೊದಲನೇ ಕಾರ್ಯಕ್ರಮವನ್ನು ನಾವು ಸಕ್ಸಸ್ಸು 20ನೇ ತಾರೀಕಿಂತ ಮೊದಲು ಮಾಡಬೇಕು. ಕಾರಣ 20ರಿಂದ ಅಲ್ಲಿ ಲೋಕಸಭಾ ಸೆಷನ್ನು ಪ್ರಾರಂಭವಾಗುತ್ತೆ. ಈ ಮೊದಲನೇ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಮಾಡ್ತಿರೋ ಆ ಜಲ್ದಿ ಅವ್ರನ್ನ ನಮ್ಮ ಕಾರ್ಯಕ್ರಮ ಇದು ಆಗಲಿಲ್ಲ. ಏನ್ ಮಾಡೋದು? ಸೆಂಟ್ರಲ್ ಇಂದ 2 ಕಾರ್ಯಕ್ರಮ ಹುಡ್ಕೊಂಡಿ ನಾವು. ಒಂದು CBT ಮೀಟಿಂಗ್ ಇದೇ 25ನೇ ತಾರೀಕು ಆಗ್ತಾ ಇದೆ. ಪಂಜಾಬ್, ಹರಿಯಾಣ, ಉತ್ತರಾಂಚಲ್, ಉತ್ತರ ಪ್ರದೇಶ್, ಡೆಲ್ಲಿ ಈ 5 ಸ್ಟೇಟ್ಗಳು ಹಾಗೂ ನಮ್ಮ ಸೆಂಟ್ರಲ್ ಕಮಿಟಿಯವರು ಹೋಗಿ CBT ಮೀಟಿಂಗ್ ಆಗ್ಲಾರ್ದಂಗೆ ನೋಡ್ಕೊತೀವಿ. ಅದಾದ್ಮೇಲೂ ಆಗಲಿಲ್ಲ. ನಿಮ್ಮ CBT ಆಫೀಸ್ಗಳಿಗೆ 25ನೇ ತಾರೀಕು ಆದ ಮೇಲೆ 1 ದಿವಸ ಬಾಗಿಲು ಕೀಲಿ ಹಾಕಿರಿ. ಈ EPF ಪಾರ್ಟರು ನಮ್ಮ ರೊಕ್ಕ ನುಂಗಿ ಬಿಟ್ಟಾರ. ಇಲ್ಲಿ ಹಾಕದೆ ಜೇಲಿಗೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಸರ್ಕಾರಕ್ಕೆ ಮುಟ್ಲಿದು. ಈ ಪೆನ್ಷನ್ದಾರರು ಎಷ್ಟು ಜೀವ ಬಿಟ್ಟು ತಮ್ಮ ಪೆನ್ಷನ್ ಅನ್ನು ಕೇಳಕತ್ತಾರ. ಇದು ಮಾಡಲಿಲ್ಲ. ಅಮರಣ ಉಪವಾಸ ಸತ್ಯಾಗ್ರಹ. ನಿಮ್ಮ ಡಿಸ್ಟ್ರಿಕ್ಟ್ ಕಮಿಟಿಯವರಿಗೆ ನೀವು